ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನ್ಯೂಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಟ್ರೆಂಡ್ ಆದಂತಹ ಶ್ರೀರಾಮ್ ದೇಸಾಯಿ ಡಿಡಿ ಹಿಲ್ಸ್ ದೇವರಾಯನದುರ್ಗ ಬೆಟ್ಟದಲ್ಲಿ ಒಂದು ಪುಟ್ಟ ಮಗುವನ್ನ ಕಾಪಾಡಿದಂತಹ ಶ್ರೀರಾಮ್ ದೇಸಾಯಿ ಏನ್ ಮಗ ಇಷ್ಟೊಂದು ಫೇಮಸ್ ಆಗ್ಬಿಟ್ಟೆ ನೀನು. ಫುಲ್ ಟ್ರೆಂಡಿಂಗ್ ಎಲ್ಲ ಕಡೆ. ಸೀತಾ ಮತ್ತೆ ಸಿಹಿನ ಸೇಫ್ ಆಗಿ ಕರ್ಕೊಂಡ್ ಬಂದ ಮನೆಗೆ. ಹೌದಪ್ಪ, ಕಳೆದೋಗಿರೋ ಮಗುನ ಒಂದ್ ಪಕ್ಷ ಹುಡುಕ್ ಬಿಡ್ಬೋದು. ಅರೆ ನಿಂತಿರೋ ಈ ದೊಡ್ಡ ಮಗು ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ ನಂಗೆ. ಏನೋ ಹೇಳ್ತಿದ್ಯಾ ಮಗ? ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ನೀನು? ಯಾಕೋ ಹೀಗೆ ಕೇಳ್ತಿದ್ಯಾ? ಮಗ, ಚಿಕ್ಕಿಗೆ ನಿನ್ ಬಗ್ಗೆನೇ ಯೋಚನೆ ಕಣು. ನನ್ಗೂ ಹಾಗೆ ಅನ್ನಿಸ್ತದೆ, ನೀನು ಯಾವ್ದೋ ಸಮಸ್ಯೆ ಸಿಕ್ಕಾಕೊಂಡಿದ್ಯಾ ಅಂತ. ಏನಾದ್ರು ಇದ್ರೆ ಹೇಳ್ಕೊಳ್ಳೋ, ಫ್ರೆಂಡ್ ಅಂತ ಒಬ್ಬ ಇದ ಅಂತಾನೆ. ಟಾಕ್ ಟು ಮೀ. ಚಿಕ್ಕಿ ಏನಂದ್ರು? ನನ್ನ ಬಗ್ಗೆ ಏನು ಯೋಚನೆ ಅವ್ರಿಗೆ? ನಂಗೆ ಅದೆಲ್ಲ ಗೊತ್ತಿಲ್ಲ ಮಗ, ಬಟ್ ಚಿಕ್ಕಿಗೆ ನಿನ್ ಬಗ್ಗೆನೇ ಯೋಚನೆ. ಅವ್ರು ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತು. ಹಾಗೆಲ್ಲ ಏನಿಲ್ಲ ಮಗ, ನೀನು ಅದೆಲ್ಲ ಬಿಟ್ಬಿಡು. ನಾಳೆ ಫಸ್ಟು ಪ್ರೇಮ ಆಂಟಿ, ಪ್ರಿಯಾ ಮತ್ತೆ ಅಂಜುನ ಮನೆ ಕರ್ಕೊಂಡ್ ಬಾ. ಚಿಕ್ಕಿ ಬರಕ್ ಹೇಳಿದಾರೆ. ಓಯ್, ಅಂಜು ಹುಷಾರಾದ್ಲ? ಹಾ, ಅವಳು ಹೊರಗಡೆ ಹೋಗಿದ್ದಾಳೆ. ಎಂಗೇಜ್ಮೆಂಟ್ಗಂತೂ ಕೈ ಕೊಟ್ಲು. ಅಟ್ಲೀಸ್ಟ್ ಮನೆಗಾರು ಕರ್ಕೊಂಡ್ ಬಾ ಮಾರಾಯ. ನನ್ಗಿರೋದು ಒಬ್ಳೇ ತಂಗಿ, ನೆನ್ಪಿದೆ ತಾನೆ? ಸರಿ, ಅಂಜುಗೆ ಮತ್ತೆ ಪ್ರಿಯಾಗೆ ನಾನೇ ಕಾಲ್ ಮಾಡ್ತೀನಿ. ಎಲ್ಲ ಫಾರ್ಮಾಲಿಟೀಸ್ ಬೇಡ, ನಾನು ನಾಳೆ ಅವ್ರನ್ನ ಕರ್ಕೊಂಬರ್ತೀನಿ. ಸರಿನಪ್ಪ, ಸಿ ಯು ಟುಮಾರೋ ದೆನ್. ಬಾಯ್ ಮಗ. ಗುಡ್ ನೈಟ್ ಮಗ. ಗುಡ್ ನೈಟ್. ಟ್ರೆಂಡಿಂಗ್ ಸ್ಟಾರ್. ಭಾರ್ಗವಿ ಚಿಕ್ಕಿ ನಾನು ಅನ್ಕೊಂಡಿರೋದಕ್ಕಿಂತನೂ ಡೇಂಜರ್. ನಮ್ಮ ತಲೆ ಹುಳ ಬಿಟ್ಟು ಕಳಿಸಿ. ಚರಣ್ ಬೇರೆ ಕಾಲೇಜ್ ಸಿಗ್ತಾ ಇಲ್ಲ. ನನ್ನ ತಲೆಗೆ ಪೆಟ್ಟು ಬಿದ್ದಿದ್ದು. ಈಗ ಚರಣ್, ಚಾಂದಿನಿ ಇಬ್ಬರು ಸಿಗದೆ ಇರೋದು. ಎಲ್ಲಾದರೂ ಹಿಂದೆ ಭಾರ್ಗವಿ ಚಿಕ್ಕಿ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾಳೆ ಬೇರೆ ಊಟಕ್ಕೆ ಕರ್ತಿದ್ದಾರೆ. ಅದರ ಹಿಂದೆ ಏನು ಉದ್ದೇಶ ಇದೆಯೋ? ಮಂಜು, ಹೋಗ್ಲೇಬೇಕಾ? ಲೇಟ್ ಆಗುತ್ತೆ ರಾಮವ್ರಿ. ನೋಡಿ, ಈಗ ಈ ಸೀತೋಫಲಾದಿ ಚೂರ್ಣ ಹತ್ರದಲ್ಲಿ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಕ್ಲಿನಿಕ್ ಹತ್ರ ಹೋಗಿ ತರೋಷ್ಟ್ರಲ್ಲಿ ಲೇಟ್ ಆಯಿತು ಅಂತ ಇವಾಗ ನಾನು ಮನೆಯವ್ರ ಹತ್ರ ಸುಳ್ಳು ಹೇಳಬೇಕು. ನನಗೆ ಈ ರೀತಿ ಮನೆಯವ್ರ ಹತ್ರ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ರಾಮು ಅವರೇ. ಆದರೂ ನನ್ನಿಂದ ನಿನಗೆ ಬರೀ ತೊಂದರೆನೇ ಅಲ್ವಾ ಅಂಜು? ಹಾಗೇನಿಲ್ಲ, ಆದರೆ ನೀವು ಇತ್ತೀಚೆಗೆ ತುಂಬ ಹಠ ಮಾಡೋದು ಕಲ್ತಿದ್ದೀರಾ. ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂದರೆ ಹೇಗಾಗುತ್ತೆ ಹೇಳಿ? ಹೌದು, ಮತ್ತೆ ನನಗಂತೂ ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ. ಮದುವೆ ಆಗೋಣ ಅಂದರೆ ನೀನು ಕೇಳಲ್ಲ. ಅಂಜು, ನಾವಿಬ್ರು ಒಂದು ಸೆಲ್ಫಿ ತೊಗೊಳ್ಳೋಣವಾ? ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ಅಂಜು. ಅಟ್ಲೀಸ್ಟ್ ಫೋಟೋದಲ್ಲಾದರೂ ನಿನ್ನನ್ನು ನೋಡ್ತಾ ಇರ್ತೀನಿ. ಸರಿ. ಅರೆ ವಾವ್ ಅಂಜು, ಮಳೆ ಬರ್ತಾ ಇದೆ. ಅಂಜು ಬಾ, ಮಳೆಯಲ್ಲಿ ವಾಕಿಂಗ್ ಹೋಗೋಣ. ಈ ಮಳಲ್ಲಿ ವಾಕಿಂಗ್ ಹೋದ್ರೆ ಇಬ್ಬರಿಗೂ ಜ್ವರ ಬರುತ್ತಷ್ಟೇ. ಅಯ್ಯೋ ಪರವಾಗಿಲ್ಲ ಬಾ ಅಂಜು, ಚೆನ್ನಾಗಿರುತ್ತೆ. ಛತ್ರಿ ಇಸ್ಕೊಂಡು ಬರ್ತೀನಿ. ಅಂಜು, ಇಬ್ರು ಒಂದೇ ಛತ್ರಲ್ಲಿ ವಾಕಿಂಗ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಶ್ರೀರಾಮಣ್ಣ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.